ನಾನು ಅಮ್ಮನ ಕೇಳಿದೆ, ಅಮ್ಮ ಈ ತರ ಅನಿಸ್ತು, ಈ ಗಂಟೆ ಸೌಂಡ್ ಬಂದು ಪಕ್ಕದಲ್ಲೇ ಬಂದು ಕಿವಿನಲ್ಲಿ ಕೇಳಿಸ್ದಂಗಿತ್ತು ಅಂದ್ರೆ, ನೀನ್ ಇಲ್ಲಿಗೆ ಬಂದಿರಿ ಅಂದ್ರೆ ಏನೋ ಕಾರಣ ಇರುತ್ತೆ, ಆಗ ಆಮೇಲೆ ನಿನ್ಗೆ ಗೊತ್ತಾಗತ್ತೆ ಅಂದ್ರು. ಈಗ ನಾವು ಯಾವ್ದು ಅಮಾವಾಸ್ಯ ಪೂಜೆನೂ ತಪ್ಪಿಸಲ್ಲ, ಇಲ್ಲೇ ಇದ್ರು ಬಂದೇ ಬರ್ತೀವಿ. ಅವಳು ವೈರೇ ಚೆನ್ನಾಗಿರತ್ತೆ ಇಲ್ಲಿ ಬಂದು ಹೋದ್ರೆ. ವಿ1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೊದಲ ಬಾರಿಗೆ ನೆಲೆಸಿರುವಂತಹ ಶ್ರೀ ವಿಷ್ಣುಮಾಯಿ ದೇವಸ್ಥಾನ. ವಿಷ್ಣುಮಾಯಿಯ ಕುಟ್ಟಿ ಚಾತಾನ್ ಎಂದು ಹೆಸರಿನಿಂದ ಕರೆಯಲ್ಪಡುವಂತಹ ಈತನನ್ನು ತನ್ನ ಅಲೌಕಿಕ ಶಕ್ತಿಗಳಿಂದಾಗಿ ಪೂಜಿಸಲಾಗುತ್ತದೆ. ಕುಟ್ಟಿ ಚಾತಾನ್ ಜೊತೆಗಿನ ಬಂಧನವು ಪ್ರತಿಕೂಲ ಸಮಯದಲ್ಲಿ ಮತ್ತು ಭರವಸೆಯ ಸಮಯದಲ್ಲಿ ದೈವಿಕ ರಕ್ಷಣೆಯನ್ನ ಸಂಕೇತಿಸುತ್ತದೆ. ಯಾಕೆ ಬೆಂಗಳೂರಿನಲ್ಲಿರುವ ವಿಷ್ಣುಮಾಯಿ ಸ್ವಾಮಿಯನ್ನ ಜನ ಅಷ್ಟು ನಂಬುತ್ತಾರೆ? ಶಿವನ ಅವತಾರವಾದ ವಿಷ್ಣುಮಾಯಿ ಸ್ವಾಮಿಯನ್ನು ದೈವಿಕ ರಕ್ಷಕ ಎಂದು ನಂಬಲಾಗಿದೆ. ಅವರು ತಮ್ಮ ಭಕ್ತರನ್ನ ದುಷ್ಟ ಮತ್ತು ದುರದೃಷ್ಟದಿಂದ ರಕ್ಷಿಸುತ್ತಾರೆ. ಅವರನ್ನು ಹೆಚ್ಚಾಗಿ ಎಮ್ಮೆಯ ಮೇಲೆ ಸವಾರಿ ಮಾಡುವಂತೆ ಚಿತ್ರಿಸಲಾಗಿದೆ. ಇದು ಅವರ ಶಕ್ತಿ ಮತ್ತು ರಕ್ಷಣೆಯ ಸಂಕಲ್ಪವನ್ನ ಸಂಕೇತಿಸುತ್ತದೆ. ವಿಷ್ಣುಮಾಯಿಯ ಸ್ವಾಮಿಯ ಮೂಲವು ಜಾನಪದ ಮತ್ತು ದಂತ ಕಥೆಗಳಲ್ಲಿ ಮುಳುಗಿದ್ದು, ಅವರನ್ನು ಪವಾಡಗಳನ್ನು ಮಾಡುವ ಮತ್ತು ಸಂಕಷ್ಟದಲ್ಲಿರುವವರಿಗೆ ಸಾಂತ್ವನ ನೀಡುವ ಪ್ರಬಲ ವ್ಯಕ್ತಿಯಾಗಿ ಚಿತ್ರಿಸುತ್ತದೆ. ವಿಷ್ಣುಮಾಯಿಯ ಸ್ವಾಮಿಯ ದಂತಕಥೆಯು ದೈವಿಕ ಹಸ್ತಕ್ಷೇಪ ಮತ್ತು ಶೌರ್ಯದ ರೋಮಾಂಚನಕಾರಿ ಕಥೆಯಾಗಿದೆ. ಪುರಾಣಗಳ ಪ್ರಕಾರ ವಿಷ್ಣುಮಾಯಿಯ ಸ್ವಾಮಿ ಪಾರ್ವತಿ ಮತ್ತು ಶಿವನಿಗೆ ಜನಿಸಿದರು. ದುಷ್ಟ ಶಕ್ತಿಗಳನ್ನು ಎದುರಿಸಲು ಮತ್ತು ಮಾನವೀಯತೆಯನ್ನು ರಕ್ಷಿಸಲು ಉದ್ದೇಶಿಸಲಾಗಿತ್ತು. ಬೆಂಗಳೂರಿಗೆ ವಿಷ್ಣುಮಾಯಿ ಸ್ವಾಮಿ ನೆಲೆಸಿರುವ ಪುರಾಣವಾದರೂ ಏನು? ಈ ದೈವಿಕ ಉದ್ದೇಶವನ್ನು ಪೂರೈಸಲು ಶಿವನು ಮಾನವ ರೂಪವನ್ನು ಧರಿಸಲು ಆರಿಸಿಕೊಂಡು ಭೂಮಿಗೆ ಬಂದನು. ವಿಷ್ಣುಮಾಯಿಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯಗಳು ಕೇರಳದಾದ್ಯಂತ ಹರಡಿಕೊಂಡಿವೆ. ಪ್ರತಿಯೊಂದು ಅವರ ವ್ಯಾಪಕ ಭಕ್ತಿಗೆ ಸಾಕ್ಷಿಯಾಗಿದೆ. ಈ ದೇವಾಲಯಗಳು ರೋಮಾಂಚನಕಾರಿಯಾದಂತಹ ಆರಾಧನೆಯ ಕೇಂದ್ರಗಳಾಗಿವೆ. ದೂರ ದೂರಿಂದ ಭಕ್ತರು ಆಕರ್ಷಿಸುತ್ತದೆ. ಈ ದೇವಾಲಯಗಳಲ್ಲಿ ನಡೆಸುವ ಆಚರಣೆಗಳು ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿವೆ ಮತ್ತು ವಿಷ್ಣುಮಾಯಿಯ ಸ್ವಾಮಿಯ ಆಶೀರ್ವಾದವನ್ನ ಕೋರುವ ಗುರಿಯನ್ನ ಹೊಂದಿದೆ. ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೆಲೆಸಿರುವ ಶ್ರೀ ವಿಷ್ಣುಮಾಯಿ ಸ್ವಾಮಿ ದೇವಸ್ಥಾನ ಹಾಗೂ ಗಾಳಿ ಅಮ್ಮ ದೇವಸ್ಥಾನ. ಇಲ್ಲಿ ಶಿವಕಾಳಿ ಹಾಗೂ ಚಾಮುಂಡೇಶ್ವರಿ, ಸರಸ್ವತಿ, ವಿಘ್ನೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ, ನವಗ್ರಹ ದೇವರು ಇದಿಷ್ಟು ನೆಲೆಸಿರುವ ಕಾರಣದಿಂದ ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಶಕ್ತಿಯುತ ಆಧ್ಯಾತ್ಮಿಕ ಉಪಸ್ಥಿತಿಗೆ ಹೆಸರುವಾಸಿಯಾಗಿದೆ. ಪವಾಡ ಪುರುಷನಾದ ವಿಷ್ಣುಮಾಯಿ ಸ್ವಾಮಿ ಪವಾಡಗಳು ನೀವು ಕೇಳಲೇಬೇಕು. ವಿಷ್ಣುಮಾಯಿಯ ಕ್ಷೇತ್ರವು ಕೇವಲ ದೇವಾಲಯವಲ್ಲ, ಬದಲಾಗಿ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ನಡೆಸಲಾಗುವಂತಹ ಆಚರಣೆಗಳು, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದಾಗಿ ವಿಷ್ಣುಮಾಯಿಗಳ ದೈವಿಕ ಉಪಸ್ಥಿತಿಯನ್ನ ಆಹ್ವಾನಿಸುವ ಗುರಿಯನ್ನ ಹೊಂದಿರುವ ಆಕರ್ಷಣೆಗಳು ಮತ್ತು ಪ್ರಾರ್ಥನೆಗಳು ಸೇರಿವೆ.
ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆ ಹೊತ್ತು ಬರುವ ಭಕ್ತಾದಿಗಳಿಗೆ ನಾನಾ ರೀತಿಯ ಪೂಜೆ ಇರುತ್ತದೆ. ಅದು ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮಾತ್ರವಿರುತ್ತದೆ. ಯಾಕಂದ್ರೆ ವಿಷ್ಣುಮಯ್ಯ ಕ್ಷೇತ್ರಕ್ಕೆ ಕಾಲಿಟ್ಟರೆ ಮಾಟ ಮಂತ್ರ ತಂತ್ರಗಳು ಯಂತ್ರಗಳು ಇದೇನೇ ಸಮಸ್ಯೆ ಇದ್ದರೂ ಅದು ನಿಮ್ಮಿಂದ ದೂರ ಆಗಿ ಹೋಗುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಕೂಡ ಹೌದು. ಎಲ್ಲೆಲ್ಲಿಂದಾನೂ ವಿಷ್ಣುಮಾಯಿ ಸ್ವಾಮಿಯನ್ನ ದರ್ಶನ ಪಡೆಯಲು ಬರ್ತಿದ್ದಾರೆ. ಆದ್ರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ಶ್ರೀ ವಿಷ್ಣುಮಾಯಿಯ ಕಾಳಿ ಅಮ್ಮನವರ ಆಶೀರ್ವಾದ ಪಡೆಯಿರಿ. ಇನ್ನು ಹೆಚ್ಚು ಮತ್ತಷ್ಟು ಮಗದಷ್ಟು ಕ್ಷೇತ್ರದ ಬಗ್ಗೆ ಇಲ್ಲಿನ ಧರ್ಮದರ್ಶಿಗಳು ಹೇಳುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ವಿಳಾಸ 2ನೇ ಕ್ರಾಸ್ ರೋಡ್, ರಾಜೀವ್ ನಗರ್, ಮೀನಾಕ್ಷಿ ಲೇಔಟ್, ಬೆಂಗಳೂರು, ಕರ್ನಾಟಕ. ನಾವು ಸುಮಾರು ಮುಂಚೆ ಒಂದು 15 ವರ್ಷದ ಹಿಂದೆಯಿಂದಾನೇ ನಾವು ಗುರುವಾಯೂರ್ ಹತ್ರ ಇರೋ ಈ ಟೆಂಪಲಿಗೆ ಹೋಗ್ತಾ ಇದ್ವಿ. ಮತ್ತೆ ಈ ಇವರಿಗೆ ಶುರು ಮಾಡಿ ಒಂದು 8 years ಆಗಿರ್ಬೇಕು. ಬಟ್ ನಾನೀಗ ಒಂದು 3 years ಇಂದ ಬರ್ತಾ ಇದ್ದೀನಿ. ಅಂದ್ರೆ ಏನಾದ್ರು ಅನ್ಕೊಂಡ್ರೆ ಇಲ್ಲಿ ಆಗತ್ತೆ. ನಾವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವ್ರು ಆಗಲ್ಲ ಅನ್ನೋದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಈಗ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಡಾಕ್ಟರ್ ಎಲ್ಲ ಮುಂಚೆ ಹೇಳಿದ್ರು ಇದು ಒಳ್ಳೇದೇ ಬರುತ್ತೆ ಅಂತ. ಬಟ್ ನಾ ಅದಕ್ಕೂ ರಿಪೋರ್ಟ್ ಬರೋಕ್ಕೂ ಮುಂಚೆ ಅವರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು ಒಳ್ಳೇದು ಬರಲ್ಲ ರತ್ನ, ಇದೇನೋ ಬ್ಯಾಡ್ ನ್ಯೂಸ್ ಇರುತ್ತೆ ಅಂತ. ನಾನು ಅಷ್ಟು ನಂಬಿರ್ಲಿಲ್ಲ, ಡಾಕ್ಟರ್ ನಂಬಿದ್ದೆ. ಬಂದ್ಮೇಲೆ ನೋಡಿದ್ರೆ ಅದು ಅವ್ರು ಅಂದಂಗೆ ಬ್ಯಾಡ್ ನ್ಯೂಸೇ ಬಂತು. ಬಟ್ ಪುನಃ ಆಗ ನಮಗೆ ತುಂಬಾನೇ ಬೇಜಾರಾಗಿತ್ತು. ಅವರಂದ್ರು ಇಲ್ಲ ಇದು ವಾಸಿ ಆಗತ್ತೆ, ತೋರಿಸಿದೆ ಅಷ್ಟೇ, ಬಟ್ ಇದು ಕ್ಲಿಯರ್ ಆಗುತ್ತೆ, ಚೆನ್ನಾಗಾಗತ್ತೆ, ನೀನು ಇಲ್ಲೇ ಬರ್ತೀಯ ಹೋಗು ಅಂತ ಹೇಳಿ ಕಳಿಸಿದ್ರು. ನನ್ನ ಮಗ ಸ್ವಲ್ಪ ದೇವ್ರನ್ನ ನಂಬೋದೇ ಇಲ್ಲ. ಬಟ್ ನಾವು ಇಲ್ಲಿಗೆ ಬಂದ್ವಿ. ಮತ್ತೆ ಎಲ್ಲ ಒಂದು ಆಪ್ರೇಷನ್ ಎಲ್ಲ ಚೆನ್ನಾಗೇ ಆಯಿತು. ಇವತ್ತು ನಾನು ಸಂತೋಷವಾಗೇ ಬರ್ತೀನಿ ಇಲ್ಲಿಗೆ. ಎಲ್ಲ ನೀಟಾಗೇ ಆಗಿದೆ ಅವನಿಗೆ ಆರಾಮಾಗಿದ್ದಾನೆ, ಚೆನ್ನಾಗೇ ಇದ್ದಾನೆ. ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇದ್ರೂ ಇವ್ರ ಹತ್ರ ಹೇಳಿದ್ರೆ ಒಂದಾಗತ್ತೆ ಅಂತಾಳೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಹಾಗೆ ಆಗಿದೆ, ಯಾವುದೋ ಸುಳ್ಳು ಆಗಿಲ್ಲ. ಬಟ್ ನಾವು ಪೇಷನ್ಸಿಂದ ಕಾಯಬೇಕು. ಲೈಟ್ ಹಾಕಿದ ಸ್ವಿಚ್ ಬರೋಂಗಲ್ಲ ಇದು. ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಅವರು ಅದಕ್ಕೆಲ್ಲ ಒಂದು ದಾರಿ ತೋರಿಸ್ಕೊಡ್ತಾರೆ. ಆ ತಾಳ್ಮೆಯಿಂದಿದ್ರೇ ಸರಿ ಹೋಗೋದು. ಈಗ ನಾವು ಯಾವ್ದು ಅಮಾವಾಸ್ಯೆ ಪೂಜೆನೂ ತಪ್ಪಿಸಲ್ಲ, ಎಲ್ಲೇ ಇದ್ರೂ ಬಂದೇ ಬರ್ತೀವಿ. ಆಲ್ಮೋಸ್ಟ್ ಯಾವಕ್ಕೂ ಮಿಸ್ ಆಗಲ್ಲ. ಒಂದು ವೈಬೇ ಚೆನ್ನಾಗಿರತ್ತೆ ಇಲ್ಲಿ ಬಂದು ಹೋದ್ರೆ. ಮತ್ತೆ ನಾವು ಈಗೇನೋ ಅನ್ಕೊಂಡಿದ ತಕ್ಷಣ ಅದಾಗ್ಬಿಡುತ್ತೆ ಅಂದಿದ ತಕ್ಷಣ ಇದರಲ್ಲಿ ಮಹಿಮೆ ಇದೆ ಇಲ್ಲ ಅಂದರೆ ಹಂಗೆ ಅನ್ಕೊಂಡ್ರೆ ಅದು ನಮ್ಮ ಮುಟ್ಟಾಳ್ತಾನ. ಆಗಲ್ಲ ಅಂದಾಗ ಅದನ್ನು ನಂಬಬೇಕು. ಅದ್ರಲ್ಲಿ ನಮಗೆ ಸರಿ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನೋ ಬೇರೆ ಹುಡ್ಕೋಬೇಕು. ಅವ್ರು ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಅಂದರೆ ಇವರು ಏನೋ ಸರಿ ಇಲ್ಲ ಹಂಗೆ ಅನ್ಕೊಂಡ್ಬಿಟ್ರೆ ನಾವು ಮುಟ್ಟಾಳ್ರಾಗ್ತೀವಿ. ಯಾಕೆ ಸರಿ ಇಲ್ಲ ಅಂದರೆ ಅದು ಬೇಡ ಅದು ಅಂತ ನಾವು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಬೇರೆ ಹುಡ್ಕೊಂಡು ಹೋಗ್ಬೇಕು. ನಂಬಿಕೆ ಒಂದೇ. ನಮಸ್ತೆ ಅಮ್ಮ, ನಾವು ವಿ ಟೀಮಿಂದ. ತುಂಬ ಪವರ್ ಇದೆ ಅಮ್ಮ ದೇವ್ರದ್ದು. ಅದು ಗಮನಿಸಿಲ್ಲ, ಆದರೆ ನಂಬಿದ್ದೀವಿ ದೇವ್ರನ್ನ. ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಗೊತ್ತು. ಅದು ಆ ಥರ ಏನು ಕೇಳ್ಕೊಂಡಿಲ್ಲ. ಮಾಮೂಲಿ ದೇವ್ರನ್ನ ನಂಬಿದ್ದೀವಿ, ಒಳ್ಳೇದಾಗುತ್ತಮ್ಮ ಇಲ್ಲಿ ಬಂದರೆ. ಈ ದೇವಸ್ಥಾನ ಆ್ಯಕ್ಚುಲಿ ಒಂದಿನ ನಾನು ಮನೇಲಿ ಕೂತಿದ್ದೆ. ಈ ಗಂಟೆ ಸೌಂಡ್ ಬಂದ್ಬಿಟ್ಟು 9:15ಗೆ ತುಂಬ ಜೋರಾಗಿ ಕಿವಿನಲ್ಲೆಲ್ಲ ಗ್ಲಾಸಸ್ ಮುಚ್ಚಿ ಮಲ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಬಂದು ಗಂಟೆ ಹೊಡ್ದಂಗೆ ನನಗೆ ಕೇಳಿಸ್ತು. ನೈಟಿನೆಲ್ಲ ನಾನು ಇಳಿದು ಕೆಳಗಡೆ ಬಂದೆ. ಎಲ್ಲೋ ಪೂಜೆ ನಡೀತಿದೆ, ಬಟ್ ಈ ಟೈಮಲ್ಲಿ ಎಲ್ಲಿ ಪೂಜೆ ನಡೀತಿದೆ ಗೊತ್ತಾಗ್ತಿಲ್ಲ ಅಂತ ಬಂದಿದ್ದೆ. ಆಮೇಲೆ ಒಂದು ಬೀದಿ ಹುಡುಕಿ ಇನ್ನೊಂದು ಬೀದಿಗೆ ಬಂದೆ. ಆ ಬೀದಿಯಿಂದ ಇನ್ನೊಂದು ಬೀದಿಗೆ ಬಂದು ಅಲ್ಲೊಬ್ಬನ ಕೇಳಿದೆ, ಇಲ್ಲೊಂದು ಗಂಟೆ ಸೋದು ಕಳಿದೆ, ಬಟ್ ದೇವಸ್ಥಾನ ಎಲ್ಲಿದೆ ಗೊತ್ತಾಗ್ತಿಲ್ವಲ್ಲ ಅಂತ. ಅವ್ರು ಹೇಳಿದ್ರು ಸ್ಟ್ರೈಟಾಗಿ ಹೋಗಿ ಅಲ್ಲಿದೆ ನೋಡು ದೇವಸ್ಥಾನ, ಮೋಸ್ಟ್ಲಿ ಅದಿರ್ಬೋದೇನೋ ಅಂತ ಅಂದರು. ಅವಾಗ ನಾನು ಇಲ್ಲಿಗೆ ಬಂದಾಗ ಅಮ್ಮ ಪೂಜೆ ಮುಗಿಸ್ತಾ ಇದ್ರು. ಅದಾದ್ಮೇಲೆ ನಾನು ಬಂದು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡೆ. ಫಸ್ಟ್ ಟೈಮ್ ನೈಟಿನಲ್ಲಿ ನಾನು ಒಳಗಡೆ ಬಂದೆ.
ತಿರ್ಗಾ ಹೋಗಿ ಬರೋಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ದೆ. ಅವಾಗ ಅಮ್ಮ ನನ್ನ ಅಮ್ಮನ ಕೇಳಿದೆ, ಅಮ್ಮ ಈ ಥರ ಅನಿಸ್ತು, ಈ ಗಂಟೆ ಸೌಂಡ್ ಬಂದು ಪಕ್ಕದಲ್ಲೇ ಬಂದು ಕಿವಿನಲ್ಲಿ ಕೇಳಿಸ್ದಂಗಿತ್ತು, ಅಂದರೆ ನೀನು ಇಲ್ಲಿಗೆ ಬಂದಿದ್ದೀ ಅಂದರೆ ಏನೋ ಕಾರಣ ಇರುತ್ತೆ, ಅದು ಆಮೇಲೆ ನಿನ್ಗೆ ಗೊತ್ತಾಗತ್ತೆ ಅಂದರು. ಆಮೇಲೆ ಇಲ್ಲಿಗೆ ಬಂದಾಗ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದು ಅವಾಗ ಒಂದು 6 ತಿಂಗಳಾಗಿತ್ತು, ಸಪ್ರೇಟಾಗಿ ಬಂದು 6 ತಿಂಗಳಾಗಿತ್ತು. ಕೆಲಸ ಯಾವುದು ಅಷ್ಟೊಂದು ಇರಲಿಲ್ಲ ನನಗೆ. ಮೈಕ್ರೋಸಾಫ್ಟಲ್ಲಿ ಕೆಲಸ ಹೋಗಿ ಡ್ರೈವಿಂಗ್ದು ಕಲಿತಾ ಇರಬೇಕಾದ್ರೆ ಇಲ್ಲಿಗೆ ಬಂದು ದೇವ್ರನ್ನ ನಾನು ಕರ್ಸ್ಕೊಂಡು ಇಲ್ಲಿಗೆ ಬಂದು ನಾನು ಬೇಡ್ಕೊಂಡು ಹೋದಾಗ ಆ್ಯಕ್ಚುಲಿ ನಾನು ಸ್ಟೇರಿಂಗ್ ಹಿಡಿಯೋಕ್ಕೆ ಬರ್ತಾ ಇರಲಿಲ್ಲ, ಆ ಥರ ಇದ್ದದ್ದು. ಅಪ್ಪ ಇದ್ಕೊಂಡು ಹೇಳಿದ್ರು, ಇಲ್ಲ ನೀವು ಅದರಲ್ಲಿ ಚೆನ್ನಾಗಿದೆ, ನೀವು ಮಾಡಿ ಟ್ರೈ ಮಾಡಿ ಅಂತ ಹೇಳಿದರು. ಆಮೇಲೆ ಒಂದು 2ನೇ ಅಮಾವಾಸ್ಯೆಗೆ ಬರೋಷ್ಟಿಗೆ ನನಗೆ ಡ್ರೈವಿಂಗು ಇದಾಗಿ ನನ್ನ ಡ್ರೈವಿಂಗ್ ಫೀಲ್ಡಿಗೆ ಹೋಗಿ ನನ್ನ ಕೆಲಸನೂ ಸಿಕ್ಕಿತ್ತು. ಆಮೇಲೆ ಅದರಲ್ಲೇ ಹಂಗೆ ಕಂಟಿನ್ಯೂ ಆಯಿತು. 22,000ಇಂದ ಇವಾಗ 35,000ವರೆಗೂ ನನಗೆ ಸ್ಯಾಲ್ರಿ ಇದಾಗಿ ದೇವ್ರು ನನಗೆ ಒಳ್ಳೆ ದಾರಿ ತೋರಿಸಿದ್ದಾರೆ. ಅದು ತುಂಬ ಖುಷಿ. ನನ್ನ ಫ್ಯಾಮಿಲಿ ನಾನೇ ರನ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ, ಏನು ಮಾಡೋದಂತ ಗೊತ್ತಿಲ್ಲ. ಬಟ್ ಈ ದೇವಸ್ಥಾನ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಯಾರೂ ಹೇಳಿಲ್ಲ, ಈ ದೇವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಿಷ್ಣುಮಾಯ ಅಂತ ಒಂದು ಹೆಸರು ದೇವಸ್ಥಾನ ಇದೆ ಅಂತಲೇ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ನೋಡಿರೋದು ಈ ದೇವಸ್ಥಾನ. ಇಲ್ಲ, ಎಲ್ಲೂ ಇಲ್ಲ. ಕೇರಳನಲ್ಲಿರೋದು. ಕೇರಳನಲ್ಲಿ ಇದ್ರೂ ಈ ಹೆಸರಲ್ಲಿ ದೇವ್ರಿದೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗಿದ್ದು. ಬಂದವರು ಅವ್ರಿಗೆ ಮನಸ್ಸಿಗೆ ಏನು ಅವ್ರು ಅನ್ಕೊಂಡು ಇಲ್ಲಿಗೆ ಬರ್ತಾರೋ ಅದಂತೂ ಆಗೋದು 90% ಗ್ಯಾರಂಟಿ. ಬಟ್ ಒಳ್ಳೆ ಮನಸ್ಸಿಂದ ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಬ್ರಿಗೆ ಏನು ಅನ್ಕೋಬಾರ್ದು, ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಕೇಳಬೇಕು. ವಿಶೇಷವಾಗಿ ಅಮಾವಾಸ್ಯೆ ಪುಣ್ಯಮಿಗೆ ನಡೆಯುತ್ತೆ ಪೂಜೆ. ಅವರ ಅಮಾವಾಸ್ಯೆ ದಿನ ಬಂದು ಇಲ್ಲಿ ಬೇಡ್ಕೊಂಡು ಹೋದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಒಳಗಡೆನೆ ಅವ್ರಿಗೆ ರಿಸಲ್ಟ್ ಬರುತ್ತೆ. 1 ತಿಂಗಳಷ್ಟಿಗೆ ರಿಸಲ್ಟ್ ಬರುತ್ತೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತಿದ್ದೀವಿ ವಿಷ್ಣುಮಯ ದೇವಸ್ಥಾನದಲ್ಲಿ. ವಿಷ್ಣುಮಯ ಅಂತ ಅಂದಿದ ತಕ್ಷಣ ಕೇರಳ ನೆನಪಾಗುತ್ತೆ. ಹೌದು, ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಇದೆ. ಇಲ್ಲಿ ಮಾತಾಡ್ಸೋಣ ಬನ್ನಿ ಅಮ್ಮನ. ಮೊದಲನೇದಾಗಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರೇವತಿ ದಿನೇಶ್ ಅಂತ. ಇಲ್ಲಿ ವಿಷ್ಣುಮಯ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇದು ಫಸ್ಟ್ ದೇವಸ್ಥಾನ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವ್ರನ್ನೇ ಫಸ್ಟ್ ಕರ್ಕೊಂಡು ಬಂದಿದ್ದು ನಮ್ಮ ದೇವಸ್ಥಾನಕ್ಕೆ. ಸೊ ಅವರು ತ್ರಿಶೂರಿಂದ ಆವನಗಾತಿ ಕಳರಿ ಅಂತ ಅಲ್ಲಿಂದ ಆವಾಯಿಸಿ ತಂದಿರೋ ದೇವರು. ತ್ರಿಶೂರಿಂದ ಆವಾಯಿಸಿ ತಂದಿರೋ ದೇವರು. ಬಂತು ಮೇಲೆ ನೋಡ್ತಾ ಇದ್ದೀರಲ್ಲ, ಸೆಂಟ್ರಲ್ಲಿ ಅವರು ನಮ್ಮ ಮನೆಯಲ್ಲಿ ಒಂದು 20 ವರ್ಷದಿಂದ ಇದ್ದಾರೆ. 20 ವರ್ಷದಿಂದ ಇದ್ದಾರೆ. ಅದು ಆಕ್ಚುಲಿ ನಾವು ಬಂದು ಶೋ ಪೀಸ್ ಅಂತ ತಂದಿದ್ದು. ಬಟ್ ಆಮೇಲೆ ಮನೆಯಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇತ್ತು. ಸೊ ನಾವು ಅನ್ಕೊಂಡಿಲ್ಲ, ಈ ದೇವಸ್ಥಾನ ಪ್ರಶ್ನೆ ಇತ್ತು ನೋಡೋರು ಆಟೋಮೆಟಿಕ್ ಆಗಿ ಕೇರಳದಿಂದ ಬಂದು ಪ್ರಶ್ನೆ ನೋಡಿದಾಗ ಅವ್ರು ಹೇಳಿದ್ರು, ಇದ್ರಲ್ಲೇ ಶಕ್ತಿ ಇರೋದು, ಇವ್ರು ನಿಮ್ ಜೊತೆಯಲ್ಲೇ ಬಂದ್ಬಿಟ್ಟಿದ್ದಾರೆ, ನೀವು ಇದ್ಮೇಲೆ ಇದನ್ನಿಟ್ಟು ನೀವು ಪ್ರಾರ್ಥನೆ ಮಾಡ್ಬೇಕು. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಂದಿದ್ದು. ನಾವು ಶೋ ಪೀಸ್ ಗಂಟ ತಗೊಂಡ್ ಬಂದಿದ್ದು. ಸೊ ಹಾಗಾಗಿ ಮನೆಯಲ್ಲೇ ಒಂದು 12 ವರ್ಷ ನಾವು ಇಟ್ಟು ಪೂಜೆ ಮಾಡಿತ್ತು. 12 ವರ್ಷ ಮೇಲೇನೆ ಆಯ್ತು, ಯಾಕಂದ್ರೆ ದೇವಸ್ಥಾನ ಕಟ್ಟಿದ್ದು 5ನೇ ವರ್ಷ ಆಯ್ತು. ಸೊ ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ದಕ್ಕೆ ಮನೆಯಿಂದ ತಗೊಂಡ್ ಬಂದು ಇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿ ನಾವು ಇಲ್ಲೇ ಮಾಡ್ತಾ ಇರೋದು ಎಲ್ಲ ಪೂಜೆಗಳು. ಅಂದ್ರೆ ಇಲ್ಲಿ ಯಾವ ತರ ಪ್ರೊಸೀಜರ್ ಇದೆ, ಪೂಜೆ ಪದ್ಧತಿ ಯಾವ ತರ? ಪೂಜೆ ಪದ್ಧತಿ ಅಂದ್ರೆ ಸಾಮಾನ್ಯ ಎಲ್ಲಾ ತರದ ಪೂಜೆನೂ ಇದೆ. ವಿಷ್ಣುಮಾಯ ಅಂದ್ರೆ ಖಂಡಿತ ನಾನ್ ವೆಜ್ ಮತ್ತೆ ಆಲ್ಕೋಹಾಲ್ ಇದ್ದೇ ಇರುತ್ತೆ. ಖಂಡಿತ ಇದ್ದೇ ಇರುತ್ತೆ. ಬಟ್ ಎಲ್ಲಾ ದೇವ್ರು ಇರೋದ್ರಿಂದ ನಾವು ನಾನ್ ವೆಜ್ ಇಲ್ಲಿ ಮಾಡ್ತಾ ಇಲ್ಲ. ನಾನ್ ವೆಜ್ ಪೂಜೆ ಬರೀ ಅಮಾವಾಸ್ಯೆಗೆ ಮಾಡ್ತಾ ಇದೀವಿ, ಬಟ್ ಸಪ್ರೇಟ್ ಆಗಿ ಮಾಡ್ತಾ ಇದೀವಿ. ಇವಾಗ ಆಯ್ತು, ಪೂಜೆ ಕೊಟ್ಟಿರೋದು ಪ್ರಸಾದ ಎಲ್ಲ ರೆಡಿ ಮಾಡಿ ಹೊರಗಡೆ ಇಟ್ಟಿದೀವಿ. ಅವ್ರು ಬಂದು ಹೊರಗಡೆ ಇಂದ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ನಾನ್ ವೆಜ್ ಎಲ್ಲ ಪ್ಯೂರ್ ವೆಜಿಟೇರಿಯನ್ ಪೂಜೆನೆ ನಾವು ಮಾಡೋದು. ಮತ್ತೆ ಆಲ್ಕೋಹಾಲ್ ಮಾತ್ರ ತಂದು ಇರ್ತಾರೆ. ಅಂದ್ರೆ ಮುಖ್ಯವಾಗಿ ಕೇಳ್ಪಟ್ಟೆ ಅಮಾವಾಸ್ಯೆ ಹುಣ್ಣಿನವಾಗಿ ತುಂಬಾ 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 ಶ್ರೇಷ್ಠವಾಗಿ ತುಂಬಾ ಶಕ್ತಿ ಇರೋ ದಿವಸ ಇದೆ, 2 ದಿವಸ. ಸೊ ಇಲ್ಲಿ ತುಂಬಾ ವಿಶೇಷ ಪೂಜೆ ಇರುತ್ತೆ. 1.5 hours ಪೂಜೆ, ಮೇನ್ ಪೂಜೆ ಇರುತ್ತೆ, ದೀಪೋತ್ಸವ ಇರುತ್ತೆ, ಪ್ರಸಾದ ಸೇವೆ ಇರುತ್ತೆ. ಅಮಾವಾಸ್ಯೆ ಪೂಜೆ ಆದ್ಮೇಲೆ ನಾವು ದಾರ ಕಟ್ಟೋದು, ಮುಟ್ಟು
ಮುಟ್ಟ ಅಂತೀವಿ, ಮುಟ್ಟ ಹರ್ಕೋದು ಅಂತೀವಿ, ಅಂದ್ರೆ ದೃಷ್ಟಿ ತೆಗಿಯೋದು, ಕಾಯಲ್ಲಿ ದೃಷ್ಟಿ ತೆಗಿಯೋದು, ಅದನ್ನ ಮಾಡ್ತೀವಿ. ಮತ್ತು ಬೇರೆ ತರದ ಸತ್ಯ ಸಮಾರ ಪೂಜೆಗಳೆಲ್ಲ ಅದಾದ್ಮೇಲೆ ಮಾಡೋದು. ಅಂದ್ರೆ ಇದು ಕೇಳ್ಪಟ್ಟೆ ಇನ್ನೊಂದು, ಒಬ್ಬೊಬ್ರಿಗೆ ಒಂದೊಂದ್ ತರ ಪೂಜೆ ಇರುತ್ತೆ ಇಲ್ಲಿ ಅಂತ, ಅದ್ ಯಾವ ತರ ಇರುತ್ತೆ? ಖಂಡಿತ ಒಬ್ಬೊಬ್ರಿಗೆ ಎಲ್ಲಾರ್ಗೂ ಒಂದೇ ತರ ಸಮಸ್ಯೆ ಇರಲ್ವಲ್ಲ, ಸಮಸ್ಯೆ ತಕ್ಕನಂಗೆನೆ ಪೂಜೆಗಳು ಇರೋದು. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ ನನಗೆ ಈ ಸಮಸ್ಯೆ ಇದೆ, ನಾನು ಪೂಜೆ ಮಾಡಿಕೊಡಿ ಅಂತ. ನಮ್ಮ ಯಜಮಾನ್ರು ಹೇಳೋರು, ಫಸ್ಟ್ ನೀವು ಕನ್ಸಲ್ಟ್ ಮಾಡಿಕೊಡಿ. ಯಾಕಂದ್ರೆ ಏನು ಮೂಲ ಕಾರಣ, ಸಮಸ್ಯೆಗೆ ಏನು ಮೂಲ ಕಾರಣ ಅಂತ ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡು ಅದ್ರ ಪ್ರಕಾರ ನಾವು ಮಾಡಿಕೊಟ್ರೆ ಅದು ಅವ್ರಿಗೆ 100% ಫಲ ಇದೆ. ಎಲ್ಲಾ ಪೂಜೆ ನಾವೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲವೊಂದು ಪೂಜೆ ಅವ್ರ ಕೈಯಿಂದಾನೇ ಮಾಡಿಸೋದು. ಅಂದ್ರೆ ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಇನ್ನೊಂದು ಕೇಳಿದೆ, ಅಮಾವಾಸ್ಯೆ ಯಾವಾಗ ನಡೆಯುತ್ತೆ, ಯಾವಾಗ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ಪೂಜೆ ಇಲ್ಲಿ ಆಗುತ್ತೆ ಅಂದ್ರೆ ಅಂದ್ರೆ ಇವಾಗ ಅಮಾವಾಸ್ಯೆ ಯಾವ ಟೈಮಲ್ಲಿ ಅಂದ್ರೆ ಯಾವ ಟೈಮಿಂಗ್ಸ್ ಅಲ್ಲಿ ಅಮಾವಾಸ್ಯೆ ಇರುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ಅಮಾವಾಸ್ಯೆ ಪೂಜೆ ಇಲ್ಲಿ ನಡೆಯುತ್ತೆ ಅಂದ್ರೆ ನಾವು ಕ್ಯಾಲೆಂಡರ್ ಪ್ರಕಾರ ಹೋಗಲ್ಲ, ಪಂಚಾಂಗದಲ್ಲಿ ನೋಡ್ತೀವಿ. ಪಂಚಾಂಗದಲ್ಲಿ ನಾವು ಸ್ಟಾರ್ಟ್ ಟೈಮ್ ಎಂಡ್ ಟೈಮ್ ಇರುತ್ತೆ ನೋಡಿ. ಇವತ್ತು ಅಮಾವಾಸ್ಯೆ ಇವತ್ತು ಸ್ಟಾರ್ಟ್ ಆಗಿ ನಾಳೆ ಮುಗಿಯುತ್ತೆ. ನೀವು ಕ್ಯಾಲೆಂಡರ್ ನೋಡಿದ್ರೆ ನಾಳೆನೆ ತೋರಿಸೋದು. ಸೊ ಇದು ಸಾಯಂಕಾಲ ಪೂಜೆ ಅನ್ನೋದ್ರಿಂದ ನಾವು ಪಂಚಾಂಗದ ಪ್ರಕಾರ ಸ್ಟಾರ್ಟ್ ಟೈಮ್ ನೋಡ್ತೀವಿ. ಅಂದ್ರೆ ಇವಾಗ ಯೂಶಲಿ ಅಮಾವಾಸ್ಯೆ ಅಂದ್ರೆ 24 hours ಇರುತ್ತಾ? ಖಂಡಿತ ಇದೆ. ಖಂಡಿತ ಇದೆ. ಪೂಜೆ ಕೇಳ್ತಾ ಇದ್ದೀರಾ? ಪೂಜೆ ಅಲ್ಲ, ಅಮಾವಾಸ್ಯೆ ಅನ್ನೋದು. ಖಂಡಿತ 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 ಖಂಡಿತ. ಕೆಲವೊಮ್ಮೆ ಏನಾಗತ್ತಂದ್ರೆ ಇಡೀ ದಿನ ಅಮಾವಾಸ್ಯೆ ಇರುತ್ತೆ, ಇಡೀ ದಿನ ಪೂರ್ಣಿಮಾ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಮಧ್ಯದಲ್ಲಿ ಇವತ್ತು ಶುರು ಆಗಿ ಮಾರನೇ ದಿವಸ ಮುಗಿಯುತ್ತೆ. ಸೊ ಅಂದ್ರೆ ಈಗ ಸಾಕಷ್ಟು ಭಕ್ತಾದಿಗಳು ಹೇಳೋದಾದ್ರೆ ಇಲ್ಲಿ ನಮ್ಗೆ ಸಮಸ್ಯೆ ಬಗ್ಗೆ ಇವಾಗ ಬಂದು ಎಲ್ಲಾ ಇಂಟರ್ನೆಟ್ ನೋಡಿ, ಗೂಗಲ್ ನೋಡಿ ಇಲ್ಲಿ ದೇವಸ್ಥಾನ ಇರೋದು ತಿಳ್ಕೊಂಡು ಇಲ್ಲಿ ಬರ್ತಿದ್ದಾರೆ. ಸೊ ಇಲ್ಲಿ ನೀವು ದೇವಸ್ಥಾನ ಅಂತ ನೋಡಿದ್ರೆ ಬರೋರ್ನ ಕೇಳಿ, ಎಲ್ಲ ತುಂಬಾ 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 ದೂರದಿಂದ ಬರೋರೇ ಇದ್ದಾರೆ. ಬಂದು ಅವ್ರ ಸಮಸ್ಯೆ ಮುಗಿಸಿದ ತಕ್ಷಣ ಏನ್ ಮಾಡ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಸೊ ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಜನಕ್ಕೆ ಮದುವೆ ಆಗಿರೋರಿಗೆ ಮದುವೆ ಆಗಿದೆ, ಮಕ್ಕಳಾಗಿರೋರಿಗೆ ಮಕ್ಕಳಾಗಿದೆ, ಹಣದ ಪ್ರಶ್ನೆಗಳು, ಭೂಮಿ ಪ್ರಶ್ನೆ, ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಪ್ರಾಬ್ಲಮ್ಸ್, ಎಂತ ಪ್ರಾಬ್ಲಮ್ಗಳಿಗೂ ಇಲ್ಲಿ ಸಮಸ್ಯೆ ಹುಡ್ಕೊಂಡು ಬರ್ತಾರೆ. ಅವ್ರಿಗೆ 100% ಹಾಗೆ ಆಗುತ್ತೆ. ಅಂದ್ರೆ ಇಲ್ಲಿ ಯಾವ ತರ ಬೇರೆ ತರ ಪೂಜೆ ಆದ್ರೆ ನಾವು ಈ ₹1 ಇಲ್ಲಾಂದ್ರೆ ₹5 ಇಟ್ಟು ಒಂದು ಪೂಜೆ ಹೇಳ್ಕೊಡ್ತೀವಿ. ₹1 ಅದೇ ₹1 ಇಲ್ಲಾಂದ್ರೆ ₹5 ಅದು ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಚೆನ್ನಾಗಿ ಫಸ್ಟ್ ಅರ್ಶಿನ ಹಾಕಿ ತೊಳ್ಕೊಂಡ್ ಬಂದು ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮುಷ್ಟಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಡ್ಕೋಬೇಕು. ಈ ತೊಂದ್ರೆ ನನ್ಗಿದೆ, ಇದಕ್ಕೆ ನನ್ ಸಮಸ್ಯೆ ಆಗಿದ ತಕ್ಷಣ ನಿಮ್ಗೆ ಏನಾದ್ರೂ ನಾನು ಮಾಡ್ತೀನಿ ಅಂತ ಬೇಡ್ಕೊಡ್ತೀವಿ. ಸೊ ಆ ಪದ್ಧತಿನ ನಾವು ಹೇಳ್ಕೊಡ್ತೀವಿ. ಅದ್ ಬೇಡ್ಕೊಂಡು 9 ಸತಿ ದೇವಸ್ಥಾನನ ಸುತ್ಕೊಂಡು ಬರ್ಬೇಕು. 9 ಸತಿ ಸುತ್ತಬೇಕು. ಈ ಸುತ್ತಬೇಕಾದ್ರೆ ಮಾತಾಡ್ಬಾರ್ದು, ಮಧ್ಯದಲ್ಲಿ ನಿಂತ್ಕೋಬಾರ್ದು, ತಿರುಗಿ ನೋಡ್ಬಾರ್ದು. ಸೊ 9 ಸತಿ ಬೇಡ್ಕೊಂಡೆ ಸುತ್ತಾಡ್ಬೇಕು. ಸುತ್ಕೊಂಡು 9ನೇ ಸತಿ ಇಲ್ಲಿ ಮುಗಿಯುತ್ತೆ ನೋಡಿ, ಅವಾಗ ತಲೆ ಸುತ್ತಿ ಕಾಲ್ವರೆಗೂ ಇಳಿಸಿ ನೆತ್ತಿ ಮೇಲೆ ಇಟ್ಬಿಡ್ಬೇಕು. ಅವರಿಗೆ ಅವ್ರು ಹೇಳಿದ ಟೈಮಿಗೆ ಅವ್ರ ಕಾರ್ಯ ಮುಗಿಯತ್ತೆ. ಮುಗಿಸಿದ ತಕ್ಷಣ ಅಲ್ಲಿ ಬಂದು ಅವ್ರು ಏನ್ ಬೇಡ್ಕೋತಾರೋ ಅದನ್ನ ತಗೊಂಡು ಬಿಡ್ತಾರೆ. ಕೇಳ್ತಾರೆ ಏನ್ ನಾವು ಬೇಡ್ಕೋಬೇಕು ಅಂತ. ನಾವು ಹೇಳಲ್ಲ. ಇಲ್ಲಿ ನಿಂತ್ಕೋಬೇಕಾದ್ರೆ ಅವ್ರಿಗೆ ಏನ್ ಬೇಕೋ ಅವ್ರ ಮನಸ್ಸಲ್ಲಿ ತೋಚುತ್ತೆ. ಸೊ ನೀವಾಯ್ತು ಅವ್ರಾಯ್ತು ಅಂತ ನಾನು ಹಂಗೆ ಅದೇ ಅವ್ರು ಹೇಳ್ತಾರೆ, ಇವರು ಮಾಡ್ತಾರೆ. ಅಂದ್ರೆ ಇದು ₹1 ₹5 ಅಂದ್ರೆ ₹1 ಯಾವ್ದಕ್ಕೋಸ್ಕರ ಅಂದ್ರೆ ₹5 ಇಲ್ಲಾಂದ್ರೆ ₹5 ₹2 ಇಟ್ಕೊಳ್ಳಲ್ಲ. 1 ಇಲ್ಲಾಂದ್ರೆ 5 ಅಂದ್ರೆ ಅದು ಸೈಂಟಿಫಿಕ್ ರೀಸನ್ ಇದೆ ಅದ್ರಲ್ಲಿ. ಯಾಕಂದ್ರೆ ಇದು ಮೆಟಲ್ ಇದೆ. ನಾವು ಬರೀ ಕಾಲಲ್ಲಿ ನಾವು ಸುತ್ತಬೇಕಾದ್ರೆ ಏನಾಗತ್ತೆ ಅಂದ್ರೆ ಅದು ಕಂಪ್ಲೀಟ್ ಸೈನ್ಸ್ ಅದು. ಓಕೆ, ಅದ್ ಏನಾಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿರೋ ನೆಗೆಟಿವ್ ಎಲ್ಲ ಎಳ್ಕೊಂಡು ಪಾಸಿಟಿವಿಟಿ ಕ್ರಿಯೇಟ್ ಆಗತ್ತೆ. ಸೊ ಅದಕ್ಕೋಸ್ಕರ 1 ಇಲ್ಲಾಂದ್ರೆ ₹5 ಇಟ್ಕೊಂಡು ಸುತ್ತಕ್ಕೆ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಅವ್ರ ಕಷ್ಟನೋ ಸಂಕಟನೋ ಅದರಿಂದ ಏನಾಗತ್ತೆ ಅವ್ರು ಫೋಕಸ್ ಮಾಡಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ. ಅವಾಗ 9 ಸುತ್ತ ಅನ್ನೋದು ಮಿಸ್ ಆಗ್ಬಿಡತ್ತೆ. ಸೊ ಮತ್ತೆ ನಾವು ಆ ಕಾಯಿನ ತೊಳೆದು ಮತ್ತೆ ಸ್ಟಾರ್ಟ್ ಮಾಡಿ ಅಂತ. ಸೊ ಅದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಏನ್ ಸಮಸ್ಯೆ ಇದೆ. ಅದು ಪೂಜೆ ಆಗಿದ್ಮೇಲೆ ನಾವು ನೀರ್ ಹಾಕ್ತೀವಿ. ನೀರ್ ಹಾಕಿದಾಗ ಗೊತ್ತಾಗತ್ತೆ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ. ಹಿಂಗೆ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಅವ್ರ ಸಮಸ್ಯೆ ಏನಿದೆ ಅಂತ. ಒಂದು ನೀರ್ ಹಾಕುವಾಗನೇ ಗೊತ್ತಾಗತ್ತೆ. ಇನ್ನೊಂದು ಬಂದು ಕಾಯಿ ಹೊಡಿತೀವಲ್ಲ ಅವಾಗ ಅಂದ್ರೆ
9 ಪ್ರದಕ್ಷಿಣೆ ಹಾಕಿದ್ರೆ ಅವ್ರ ಮನ್ಸಲ್ಲಿ ಏನ್ ಬೇಡಿಕೆ ಇಟ್ರು ಆಗತ್ತೆ ಅನ್ನೋದು ಪದ್ಧತಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಒಂದೇ ಕಂಡೀಷನ್ ಏನಂದ್ರೆ ಅವ್ರ ಸಮಸ್ಯೆ ಆಗಿದ ತಕ್ಷಣ ಅವ್ರು ಏನು ಕೊಡ್ತೀನಿ ಅಂತ ಬೇಕೊಂಡಿದಾರೋ ಅದನ್ನ ಕೊಟ್ಬಿಡ್ಬೇಕು. ಅದು 100% ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಂದ್ರೆ ವಿಷ್ಣು ಮಾಯ ಹುಟ್ಟು ಚಾತನ್ ಅಂದ್ರೆ ತುಂಬಾ ಜನಕ್ಕೆ ಭಯ ಇರೋದು ಇದಕ್ಕೋಸ್ಕರ. ಒಬ್ಬೊಬ್ರು ಅದು ಬೇರೆ ತರಾನು ಯೋಚನೆ, ಹುಟ್ಟು ಚಾತನ್ ಅಂದ್ರೆ ಏನೇನೋ ಅನ್ಕೋತಾರೆ. ನಾವೆಲ್ಲ ಕೆಲವ್ರು ಭಯನೂ ಪಡ್ತಾರೆ, ಕೆಲವ್ರು ಭಯನೂ ಪಡಲ್ಲ. ಬೇಡ್ಕೊತೀವಿ ಅದು ಹೇಳಿದ ಮಾತು ನಾವು ಕೊಟ್ಬಿಡ್ಬೇಕು. ಕೊಟ್ಬಿಟ್ರೆ ಏನ್ ಸಮಸ್ಯೆ? ಅಂದ್ರೆ ಪ್ರತಿ ದಿನ ವಾರಗಳು ಯಾವ್ದು ವಾರ ಅಂದ್ರೆ ಅಮಾವಾಸ್ಯೆ ಟೈಮ್ ಇಲ್ಲ ಯಾವ ವಾರ ಬಂದ್ರೆ ಇಲ್ಲಿ ಸೋಮವಾರನೂ ರಶ್ ಇರುತ್ತೆ, ಸೋಮವಾರನೂ ಇರುತ್ತೆ, ಇವ್ರು ಭಾನುವಾರನೂ ಇರುತ್ತೆ. ಅಂತ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಬರಕ್ಕಾಗಲೇ ದೂರ ಇರೋದ್ರಿಂದ ಸೊ ಅವರೆಲ್ಲ ಭಾನುವಾರ ಬರ್ತೀವಿ. ಮತ್ತೆ ಇನ್ನು ದೋಷ ಪರಿಹಾರ ಏನಾದ್ರು ಖಂಡಿತ ಅದೇ ಅಮಾವಾಸ್ಯೆ ಪೌರ್ಣಮಿಗೆನೆ ಮಾಡೋದು. ಅದು ನಾಗದೋಷ ಇದ್ರೂ ಮಾಡ್ಬೋದು. ನಾಗದೋಷ ಇತ್ತಂದ್ರೆ ಸರ್ಪ ಪೂಜೆ ಖಂಡಿತ ಮಾಡ್ತೀವಿ. ಸರ್ಪ ಪೂಜೆ ಅದು ಅಮಾವಾಸ್ಯೆ ಟೈಮಲ್ಲೇ ಮಾಡ್ಬೇಕಾ ಇನ್ನು ಬೇರೆ ಟೈಮ್? ಅದು ಟ್ಯೂಸ್ಡೇ, ಫ್ರೈಡೇ, ಸಂಡೇ ಇಲ್ಲಾಂದ್ರೆ ಅವ್ರ ಜನ್ಮ ನಕ್ಷತ್ರ ಇದೆ, ಅವತ್ತಿನ ದಿನ